ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ಅಭ್ಯರ್ಥಿಗಳು ಎಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಏನ್ ಪ್ರೋಸೆಸ್ ಆಗ್ತಾ ಇದೆ ತಿಳಿಸ್ಕೊಡಿ ಸರ್ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗೆ 6,000 ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದಾರಲ್ವಾ. ಸೊ ಈ ನೇಮಕ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಂದನೇ ಹಂತ, ಎರಡನೇ ಹಂತ ಅಂತ ಹೇಳಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಸೊ ಒಂದನೇ ಹಂತದಲ್ಲಿ ಏನಾಗಿದೆ, ಎರಡನೇ ಹಂತದಲ್ಲಿ ಏನ್ ಮಾಡಬೇಕು, ಆಮೇಲೆ ಗೊಂದಲಗಳು ಕ್ರಿಯೇಟ್ ಆಗಿದೆ. ಎರಡನೇ ಹಂತದಲ್ಲಿ ತುಂಬಾ ಕನ್ಫ್ಯೂಸ್ ಗಳು ಕ್ರಿಯೇಟ್ ಆಗಿವೆ. ಅದೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದಕ್ಕಿಂತ ಮುಂಚಿತವಾಗಿ ನಿನ್ನೆ ನಾನು 5,267 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದ ಹಾಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಅದು ಹೈದರಾಬಾದ್ ಕರ್ನಾಟಕದಲ್ಲಿ ನಡೀತಕ್ಕಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ವಿಡಿಯೋ ಆಗಿರುತ್ತೆ. ಸೊ ಆ ವಿಡಿಯೋನ ನೋಡಿದಂತಹ ಎಷ್ಟೋ ಅಭ್ಯರ್ಥಿಗಳು ಕೂಡ ಎಡೆಡ್ ಸ್ಕೂಲಿನ ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇದ್ವಿ. ಸೊ ಅದಕ್ಕೇನೆ ಇವತ್ತಿನ ಕ್ಲಾಸ್ ಅಲ್ಲಿ ಈ ವಿಷಯದ ಕುರಿತು ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಪೂರ್ತಿಯಾಗಿ ನೋಡಿ, ಅಂದ್ರೆ ಮಾತ್ರ ಏನ್ ಪ್ರೋಸೆಸ್ ಆಗ್ತಾ ಇದೆ, ಏನ್ ಮಾಡ್ಬೇಕು ಅನ್ನೋದು ಇನ್ ಡೀಟೇಲ್ ಆದಂತಹ ಮಾಹಿತಿ ಸಿಗುತ್ತೆ. ನೀವೇನಾದ್ರೂ ಸ್ಕಿಪ್ ಮಾಡಿದ್ರೆ ಮಾಹಿತಿ ಸ್ಕಿಪ್ ಆಗುತ್ತೆ, ಆಮೇಲೆ ಕನ್ಫ್ಯೂಸ್ ಗಳು ಮತ್ತೆ ಹಾಗೆ ಉಳಿತಾವೆ. ಆಮೇಲೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡ್ತೀರಾ. ಸೊ ಹಾಗೆ ಮಾಡೋದಕ್ಕಿಂತ ಇನ್ ಡೀಟೇಲ್ ಆಗಿ ನೋಡಿ, ಮಾಹಿತಿ ಡೀಟೇಲ್ ಆಗಿ ಸಿಗುತ್ತೆ. ಬಟ್ ನಮ್ದೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ತುಂಬಾ ಅಭ್ಯರ್ಥಿಗಳು ವಿಡಿಯೋಗಳನ್ನು ನೋಡ್ತಾ ಇದ್ರಿ, ಬಟ್ ಚಾನಲ್ ಅನ್ನ ಏನ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ದಯವಿಟ್ಟು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಹಿಟ್ ದ ಬೆಲ್ ಐಕನ್. ಅಂದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಗೊಂದಲದ ಗೂಡಾಗಿರೋದ್ರಿಂದ ಅಂತಹ ಅಭ್ಯರ್ಥಿಗಳಿಗೂ ಕೂಡ ಏನ್ ಮಾಡ್ಬೇಕು ಅನ್ನುವಂತಹ ಮಾಹಿತಿ ಸಿಕ್ಕರೆ ಈಸಿಯಾಗಿ ಪ್ರೋಸೆಸ್ ಅನ್ನ ಮುಂದುವರಿಸಬಹುದು. ಸೊ ಅದಕ್ಕೋಸ್ಕರನೇ ಎಲ್ಲಾ ಅಭ್ಯರ್ಥಿಗಳಿಗೂ ಶೇರ್ ಮಾಡಿ. ಹಾಗೇನೆ ಏನಾದ್ರು ಡೌಟ್ಸ್ ಗಳಿದ್ರೆ ವಿಡಿಯೋನ ಎಂಡ್ವರೆಗೂ ನೋಡಿದ್ಮೇಲೆ ನೋಡಿದಾದ್ಮೇಲೂ ಕೂಡ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲಿಗೆ 6,000 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ಇದೆಲ್ಲ ನಿಮ್ಗೂ ಗೊತ್ತು. ಇನ್ನ ಆ 6,000 ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಯಾವ ರೀತಿ ಸ್ಟಾರ್ಟ್ ಆಗ್ತಾ ಇದೆ, 2016ರಿಂದ 2020 ಒಳಗಿನ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಏನಾದ್ರು 2021ರಲ್ಲಿ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳಿಗೆ ಕಮಿಟ್ಮೆಂಟ್ ಆಗಕ್ ಹೋಗಿದ್ರೆ ದಯವಿಟ್ಟು ಆಗ್ಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಂತದಲ್ಲಿ ಈಗೇನು ಅನುಮತಿ ಕೊಟ್ಟಿದ್ದಾರಲ್ವಾ, ಈ ಹಂತದಲ್ಲಿ ನಿಮ್ಮ ಪೋಸ್ಟ್ ಗ್ರಾಂಟ್ ಆಗಲ್ಲ. ಸೊ ಅದು ಮತ್ತೆ ನೀವು ತುಂಬಾ ವರ್ಷಗಳವರೆಗೆ ವೇಟ್ ಮಾಡಬೇಕಾಗತ್ತೆ. ಸೊ ರಿಕ್ವೆಸ್ಟ್ ಇಷ್ಟೇ, 2016ರಿಂದ 2020 ಒಳಗಿನ ಖಾಲಿ ಹುದ್ದೆಗಳಿಗೆ ನೀವೇನಾಗಬಹುದು, ಕಮಿಟ್ಮೆಂಟ್ ಆಗಬಹುದು. ಇನ್ನ ಮೊದಲನೇ ಹಂತ ಏನ್ ಪ್ರೊಸೆಸ್ ನಡೆಯುತ್ತೆ ಅಂತ ಹೇಳಿ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ, ಬಟ್ ಜಸ್ಟ್ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇ ಹಂತದಲ್ಲಿ ನಿಮ್ಮ ಎಡೆಡ್ ಸ್ಕೂಲ್ಗೆ ನೀವೇನ್ ಜಾಯ್ನ್ ಆಗಿದಿರಲ್ವಾ, ಅಥವಾ ಜಾಯ್ನ್ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಲ್ವಾ, ಅಂತಹ ಎಡೆಡ್ ಸ್ಕೂಲ್ಗಳಿಗೆ BU ಆಫೀಸ್ ಇಂದ BU ಮತ್ತೆ ಒಂದಷ್ಟು ಅವ್ರ ಜೊತೆ ಇಒಗಳು ಇವರೆಲ್ಲ ಬಂದಿರ್ತಾರೆ. ಅವರೆಲ್ಲ ಬಂದು ವಿಸಿಟ್ ಮಾಡಿ GPS ಅನ್ನ ಮಾಡ್ಕೊಂಡು ಹೋಗಿರ್ಬೇಕು. ಏನ್ ಮಾಡ್ಕೊಂಡು ಹೋಗಿರ್ಬೇಕು, ಯಾವ್ಯಾವ ತರಗತಿ ಅಂದ್ರೆ 8th 9th 10th 8th ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, 25 ಮಕ್ಕಳು ಇರ್ಬೇಕು. 9th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ 25 ಜನ ಇರಬೇಕು, ಅಂದ್ರೆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಇರಬೇಕು. 10th ಅಲ್ಲೂ ಕೂಡ 25 ಅಟೆಂಡೆನ್ಸ್ ಇರಬೇಕು, ಪ್ರೆಸೆಂಟ್ ಇರಬೇಕು. ಹಂಗೆ ಪ್ರೆಸೆಂಟ್ ಇದ್ದಾಗ ಏನ್ GPS ಮಾಡ್ಕೊಂಡು ಹೋಗ್ತಾರೆ, ಆ GPS ಮಾಡ್ಕೊಂಡು ಹೋಗಿ ಅವರು ತಮ್ಮ ಲಾಗಿನ್ ಐಡಿಯಲ್ಲಿ ಎಲ್ಲವನ್ನ ಅಪ್ಲೋಡ್ ಮಾಡಿ DDP ಆಫೀಸಿಗೆ ಕಳಿಸಿರ್ತಾರೆ. ಅದು ಮುಂದೆ ಕಮಿಷನರ್ ಲಾಗಿನ್ಗೆ ಹೋಗಿರುತ್ತೆ. ಸೊ ಇದು ಮೊದಲನೇ ಹಂತ ಏನು, BO ಬಂದು ಸ್ಕೂಲ್ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂತಹ GPS ಫೋಟೋಗಳನ್ನ ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡು ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ಯಾವ ಹುದ್ದೆ ಖಾಲಿ ಇದೆ, ಎಷ್ಟರಲ್ಲಿ ಖಾಲಿ ಆಯ್ತು, ಯಾವ ಕಾರಣಕ್ಕಾಗಿ ಖಾಲಿ ಆಗಿದೆ, ಇದೆಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ಅವರು ಅಪ್ಲೋಡ್ ಮಾಡಿರ್ತಾರೆ. ಇದು ಮೊದಲನೇ ಹಂತ. ಈ ಹಂತ ಮುಗಿದು ಹೋಗಿದೆ. ಇನ್ನೂ ಏನಾದ್ರೂ ಕೆಲವೊಂದಷ್ಟು ಸ್ಕೂಲ್ಗಳಿಗೆ ಈ ಹಂತ ಬಾಕಿ ಇದ್ರೆ ಇಮಿಡಿಯೇಟ್ ಆಗಿ ಅದನ್ನ ಮುಗಿಸ್ಕೊಳ್ಳಿ. ಸೊ ಈ ಹಂತ ಮುಗಿದಾದ್ಮೇಲೆ ಎರಡನೇ ಹಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುತ್ತೋಲೆಯನ್ನು ಕೂಡ ಅವ್ರು ಬಿಟ್ಟಿದ್ರು. ಈ ಸುತ್ತೋಲೆಯನ್ನ ಕುರಿತು ನಾನು ಆಲ್ರೆಡಿ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಂತ ವಿಡಿಯೋ ನೋಡಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ರೀತಿಯ ಪ್ರೋಸೆಸ್ ಅನ್ನ ಮಾಡ್ಬೇಕು ಸರ್ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನೇ ಕುರಿತು ನಾನು ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಎರಡನೇ ಹಂತದಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ಏನು ಆ ಸ್ಕೂಲಿನ ಹೆಡ್ ಮಾಸ್ಟರ್ ಇರ್ತಾರಲ್ವಾ, ಆ ಹೆಡ್ ಮಾಸ್ಟರ್ಗೆ BO ಆಫೀಸ್ ಇಂದ ಒಂದು ಸುತ್ತೋಲೆ ಬಂದಿರುತ್ತೆ. ಅದರಲ್ಲಿ ಏನಿದೆ, ಎರಡನೇ ಹಂತದಲ್ಲಿ ಬರ್ತಕ್ಕಂತಹ 8 ಉಪ ಹಂತಗಳನ್ನ ನೀವು ಫಿಲ್ಅಪ್ ಮಾಡಿ ಕಳಿಸ್ಬೇಕು ಅಂತ ಇದೆ. ಅದು ಸ್ಯಾಟ್ಸ್ ಅಲ್ಲಿ ಫಿಲ್ಅಪ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ನಾನು ಅದರ ಮಾಹಿತಿಯನ್ನು ಪಡ್ಕೊಂಡಾಗ ಅದು ಸ್ಯಾಟ್ಸ್ ಅಲ್ಲಿ ನಿಮಗೆ ಸಿಗಲ್ಲ. ಅದನ್ನ ಯಾವ ರೀತಿ ನೀವು ನಿಮ್ಮ 8 ಉಪ ಹಂತಗಳನ್ನ ಫಿಲ್ಅಪ್ ಮಾಡ್ಬೇಕು ಅಂತ ಹೇಳಿದ್ರೆ, ಏನ್ GPS ಮಾಡುವಂತಹ ಸಂದರ್ಭದಲ್ಲಿ ಏನ್ BUಗಳು ಬಂದು ಮೊದಲನೇ ಹಂತದಲ್ಲಿ GPS ಅನ್ನ ಮಾಡ್ತಾರಲ್ವಾ, ಸೊ ಈ GPS ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರು ನಿಮ್ಮ ಸಂಸ್ಥೆಯ ಸೆಕ್ರೆಟರಿ ನಂಬರ್ ಅಥವಾ ಮುಖ್ಯೋಪಾಧ್ಯಾಯರ ನಂಬರ್ ಅನ್ನ ತಗೊಂಡೋಗಿರ್ತಾರೆ. ಅಂದ್ರೆ ಯಾರ ನಂಬರ್ ಕೊಟ್ಟಿರ್ತಾರೆ ಅವ್ರ ನಂಬರ್ ಅನ್ನ ಅವ್ರು ತಗೊಂಡೋಗಿರ್ತಾರೆ, ಅದೇ ನಂಬರ್ ಅನ್ನ ಅವರು ಅಪ್ಲೋಡ್ ಮಾಡಿರ್ತಾರೆ. ಸೊ ಯಾವ ನಂಬರ್ ಅಪ್ಲೋಡ್ ಮಾಡಿರ್ತಾರೋ ಒಂದೇ ಹಂತದಲ್ಲಿ, ಆ ನಂಬರ್ಗೆ ಏನು ಕಮಿಷನರ್ ಆಫೀಸ್ ಇಂದ ಒಂದು ಲಾಗಿನ್ ID ಮತ್ತು ಒಂದು ಯೂಸರ್ ID, ಅಂದ್ರೆ ಪಾಸ್ವರ್ಡ್ ಮತ್ತೆ ಯೂಸರ್ ID ಕಳಿಸ್ಕೊಟ್ಟಿದ್ದಾರೆ. ಒಂದು ಲಿಂಕ್ ಅನ್ನ ಕಳಿಸ್ಕೊಟ್ಟಿರ್ತಾರೆ. ಆ ಲಿಂಕ್ ಅನ್ನ ಓಪನ್ ಮಾಡಿದಾಗ ಡೈರೆಕ್ಟ್ ಆಗಿ ಅದು ಲಿಂಕ್ ಎಲ್ಲಿ ತಗೊಂಡು ಹೋಗುತ್ತೆ,
ಸಂಸ್ಥೆಯ ಲಾಗಿನ್ ಐಡಿಗೆ ತಗೊಂಡು ಹೋಗುತ್ತೆ. ಅಂದ್ರೆ ನಿಮ್ಮ ಏನು ಮ್ಯಾನೇಜ್ಮೆಂಟ್ ಇರುತ್ತಲ್ವಾ, ಮ್ಯಾನೇಜ್ಮೆಂಟ್ ಇಂದ ಒಂದು ಸಪರೇಟ್ ಆದಂತಹ ಲಾಗಿನ್ ಐಡಿ ಇರುತ್ತೆ. ಸೊ ಆ ಲಾಗಿನ್ ಐಡಿಗೆ ಅವ್ರು ಕಳಿಸ್ಕೊಟ್ಟಿರ್ತಕ್ಕಂಥ ಏನು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆ ಮ್ಯಾನೇಜ್ಮೆಂಟ್ ಲಾಗಿನ್ ಐಡಿಗೆ ಡೈರೆಕ್ಟ್ ಆಗಿ ತಗೊಂಡು ಹೋಗುತ್ತೆ. ಸೊ ತಗೊಂಡು ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ 8 ಉಪಹಂತಗಳನ್ನ ನೀವು ಫಿಲ್ಅಪ್ ಮಾಡಬೇಕು. ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಕೇಳ್ತಾರೆ, ಎಲ್ಲಾ ಡೀಟೇಲ್ಸ್ ಅನ್ನ ತುಂಬಬೇಕು. ಆಮೇಲೆ ರೋಸ್ಟರ್ ಅನ್ನು ಕೂಡ ಅಲ್ಲೇ ಕೇಳುತ್ತೆ, ಆ ರೋಸ್ಟರ್ ಅನ್ನು ಕೂಡ ನೀವು ಅಲ್ಲೇ ಸೆಲೆಕ್ಟ್ ಮಾಡಿ ಕಳಿಸ್ಬೇಕಾದಂತ ಅನಿವಾರ್ಯತೆ ಇರುತ್ತೆ. ಸೊ ಹೀಗೆ 8 ಹಂತಗಳನ್ನ ನಾನೀಗ ಲೈವ್ ಆಗಿ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಆ ರೀತಿ ಲೈವ್ ಆಗಿ ತೋರಿಸಲಿಕ್ಕೆ ಬರಲ್ಲ. ಬಟ್ ಹೇಳ್ತಾ ಇದ್ದೀನಲ್ವಾ, ಅದನ್ನ ಫಾಲೋ ಅಪ್ ಮಾಡಿದ್ರೆ ನೀವು ಏನು ಕರೆಕ್ಟ್ ಆದಂತ ಮಾಹಿತಿಯನ್ನ ಅಪ್ಲೋಡ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಏನ್ ಹೇಳ್ತಾ ಇದೀನಿ, 2ನೇ ಹಂತದಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ಗೆ ಅಥವಾ ನಿಮ್ಮ ಸಂಸ್ಥೆಯ ಸೆಕ್ರೆಟರಿ ಅವರಿಗೆ ಒಂದು ಲಿಂಕ್ ಬಂದಿರುತ್ತೆ. ಯಾವುದರಿಂದ? ಕಮಿಷನರ್ ಆಫೀಸ್ ಇಂದ. ಸೊ ಆ ಲಿಂಕ್ ಅನ್ನ ನೀವು ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಸಂಸ್ಥೆಯ ಲಾಗಿನ್ ಐಡಿ ಅದು ಕೇಳುತ್ತೆ. ಆ ಸಂಸ್ಥೆಯ ಲಾಗಿನ್ ಐಡಿ ಕೇಳಿದಾಗ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕು. ಎದ್ರದ್ದು? ಮ್ಯಾನೇಜ್ಮೆಂಟ್ ಇದ್ದು. ಎಂಟರ್ ಮಾಡಿದಾದ್ಮೇಲೆ ಅಲ್ಲಿ ಇರ್ತಕ್ಕಂತಹ ಮಾಹಿತಿ 8 ಏನು ಉಪಹಂತಗಳನ್ನು ಕೇಳಿದಾರಲ್ವಾ, ಆ 8 ಉಪಹಂತಗಳನ್ನ ನೀವು ಡೀಟೇಲ್ ಆಗಿ ತುಂಬಿ ಫ್ರೀಸ್ ಮಾಡಿ ಕಳಿಸಿದ್ರಿ ಅಂತ ಹೇಳಿದ್ರೆ ಅದು ಬಿ ಆಫೀಸ್ ಇಂದ ಡಿಡಿಪಿ ಆಫೀಸ್ ಇಂದ ಕಮಿಷನರ್ ಲಾಗಿನ್ಗೆ ಹೋಗುತ್ತೆ. ಇದೆಲ್ಲಾ ಪ್ರೋಸೆಸ್ ಆಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಾನ್ ಹೇಳ್ತಾ ಇರೋದು ಪ್ರೋಸೆಸ್ ಆಗ್ತಾ ಇದೆ ಅಂತ ಹೇಳಿ ಅವ್ರು ಇನ್ನೂ ಕಾಲ್ ಮಾಡಿದಾರ ಬಿಟ್ಟಿದಾರ ಅಂತ ಕೇಳ್ಬೇಡಿ. ಯಾಕಂತ ಹೇಳಿದ್ರೆ ಜನವರಿ 28 ಕೂಡ ಕೋರ್ಟ್ ಅಲ್ಲಿ ಕೇಸ್ ಇದೆ. ಏನಂತ? 56 ಮೀಸಲಾತಿ ಆಗಿರೋದ್ರಿಂದ 50ರ ಗಡಿಯನ್ನ ದಾಟೋ ಆಗಿಲ್ಲ. ಮೀಸಲಾತಿ ಪ್ರಮಾಣ 50ರ ಗಡಿ ದಾಟೋ ಆಗಿಲ್ಲ. ಈಗ 56 ಆಗಿದೆ. ಅದನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗಿರುವಂತದ್ದು. ಅದು ಜನವರಿ 28ಕ್ಕೆ ಹಿಯರಿಂಗ್ ಇದೆ. ಸೊ ಆ ಹಿಯರಿಂಗ್ ಮುಗಿದ ತಕ್ಷಣನೇ ತುಂಬಿಕೊಡ್ರಿ ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ. ಬಟ್ ಆ ಪರ್ಮಿಷನ್ ಸಿಗುವುದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಹಿಂದಿನ ಪ್ರೋಸೆಸ್ ಆಗ್ಬೇಕಲ್ವಾ, ಈ ಪ್ರೋಸೆಸ್ ಅನ್ನ ಅವರು ಮಾಡಿಟ್ಕೊಳ್ತಾ ಇದ್ದಾರೆ. ಸೊ ಇದರ ಅರ್ಥ ಎಲ್ಲವನ್ನ ಏನು ಪ್ರೋಸೆಸ್ ಅನ್ನ ಒಂದು ಹಂತಕ್ಕೆ ಮುಗಿಸಿಟ್ಕೊಂಡ್ರು ಅಂತ ಹೇಳಿದ್ರೆ ಆ ಹಿಯರಿಂಗ್ ಮುಗಿದಾದ್ಮೇಲೆ ಏನ್ ಜಜ್ಮೆಂಟ್ ಬರುತ್ತೆ ಅದರ ಆಧಾರದ ಮೇಲೆ ತುಂಬಿಕೊಳ್ಳಿ ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಪೇಪರ್ ಕಾಲ್ ಮಾಡ್ತಾರೆ. ಸೊ 2ನೇ ಹಂತದಲ್ಲಿ ನಾವು ಏನ್ ಎಲ್ಲಾ ಫಿಲ್ಅಪ್ ಮಾಡಿ ಕಳಿಸ್ತೀವಲ್ವಾ, ಕಳಿಸಿದಾದ್ಮೇಲೆ ಕಮಿಷನರ್ ಲಾಗಿನ್ ಹೋಗಿ ಅಲ್ಲಿ ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಏನಾದ್ರೂ ಮಿಸ್ಟೇಕ್ಸ್ ಗಳಿದ್ರೆ ರಿಬ್ಯಾಕ್ ಮಾಡ್ತಾರೆ. ರಿಬ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ ಆ ಮಿಸ್ಟೇಕ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡಿ ವಾಪಸ್ ನಾವ್ ಏನ್ ಮಾಡ್ಬೇಕು, ಅಪ್ಲೋಡ್ ಮಾಡಿ ಕಳಿಸ್ಬೇಕು. ಅಪ್ಲೋಡ್ ಮಾಡಿ ಕಳಿಸಿದಾದ್ಮೇಲೆ ಅಲ್ಲಿ ಮತ್ತೊಂದ್ಸಾರಿ ಪರಿಶೀಲನೆ ಮಾಡಿ ಎಲ್ಲವೂ ಕರೆಕ್ಟ್ ಇದ್ರೆ ನಿಮಗೆ ಪೇಪರ್ ಕಾಲ್ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಡ್ತಾರೆ. ಈ ಪೇಪರ್ ಕಾಲ್ ಯಾವಾಗ ಅನುಮತಿ ಕೊಡ್ತಾರೆ? ನಾನು ಆವಾಗಲೇ ಹೇಳಿದೆ, ಜನವರಿ ಮಂತ್ ಅಲ್ಲಿ 28ನೇ ತಾರೀಕಿಗೆ ಹಿಯರಿಂಗ್ ಇದೆ. ಅದು ಅದರದ ಜಡ್ಜ್ಮೆಂಟ್ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ಪೇಪರ್ ಕಾಲಿಗೆ ಅನುಮತಿಯನ್ನ ಕೊಡ್ತಾರೆ. ಸೊ ಇದಷ್ಟು ಈ ರೀತಿಯಾಗಿ ಪ್ರೋಸೆಸ್ ನಡೀತಾ ಇದೆ. ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಎಲ್ಲಿಗೆ ಬಂತು ಸರ್, ಏನಾಗ್ತಾ ಇದೆ, ಪ್ರೋಸೆಸ್ ಹೆಂಗ್ ನಡೀತಾ ಇದೆ, ಆಮೇಲೆ 8 ಉಪಹಂತಗಳನ್ನ ಎಲ್ಲಿ ತುಂಬಬೇಕು ಅಂತ ಹೇಳಿ. ಸ್ಯಾಟ್ಸ್ ಅಲ್ಲಿ ಈ ಡೀಟೇಲ್ ಆದಂತ ಮಾಹಿತಿ ಸಿಗಲ್ಲ. ಈ ಡೀಟೇಲ್ ಆದಂತ ಮಾಹಿತಿ ನಿಮ್ಮ ಲಾಗಿನ್ ಏನು ಸಂಸ್ಥೆ ಮ್ಯಾನೇಜ್ಮೆಂಟ್ ಲಾಗಿನ್ ಐಡಿ ಇರುತ್ತಲ್ಲ ಅಲ್ಲೇ ಸಿಗುವಂತದ್ದು. ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಈ ಮ್ಯಾನೇಜ್ಮೆಂಟ್ ನ ಲಾಗಿನ್ ಐಡಿಯನ್ನ ಡೈರೆಕ್ಟ್ ಓಪನ್ ಮಾಡೋದಕ್ಕಿಂತ ಏನ್ ನಿಮ್ಮ ಹೆಡ್ ಮಾಸ್ಟರ್ ಅಥವಾ ಸೆಕ್ರೆಟರಿ ಇರ್ತಾರಲ್ವಾ ಅವರಿಗೆ ಬಂದಿರತಕ್ಕಂತಹ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡೈರೆಕ್ಟ್ ಆಗಿ ಇದಕ್ಕೆ ತಗೊಂಡು ಹೋಗುತ್ತದು ಲಾಗಿನ್ ಮ್ಯಾನೇಜ್ಮೆಂಟ್ ಲಾಗಿನ್ ಐಡಿಗೆ. ಅವಾಗ ನೀವು ಫಿಲ್ಅಪ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಇದಷ್ಟು ಅನುದಾನಿತ ಶಾಲೆಯಲ್ಲಿ ಯಾವ ರೀತಿ ನಡೀತಾ ಇದೆ ಪ್ರೋಸೆಸ್ ಅನ್ನೋದ್ರ ಬಗ್ಗೆ ಆಯ್ತು. ಸೊ ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.